ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಂಗಡೆ ಮೀನು ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ನೀವು ಬಂಗಡೆ ಮೀನು ತಗೊಬಂದರೆ ಒಮ್ಮೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡಿದ್ರೂ ಅಷ್ಟು ಅದ್ಭುತವಾಗಿ ಬರುತ್ತೆ. ಮನೆ ಮಂದಿಗೆಲ್ಲ ಇಷ್ಟನೂ ಆಗುತ್ತೆ. ಖಂಡಿತ ನೀವು ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಳ್ಬೇಕು ಅನಿಸುತ್ತೆ. ಇದು ಇಲ್ಲಿ 1 kg ಆಗುವಷ್ಟು ಬಂಗಡೆ ಮೀನಿದೆ ನೋಡಿ. ತುಂಬ ಚೆನ್ನಾಗಿ ಫ್ರೆಶ್ ಆಗಿರುವಂಥ ಮೀನು. ಕಾಣ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಮೀನು ತಂದು ಗೊತ್ತಿರೋರಿಗೆ ಇದು ಖಂಡಿತ ಗೊತ್ತಾಗುತ್ತೆ ತುಂಬ ಫ್ರೆಶ್ ಆಗಿರೋ ಮೀನು ಹೇಗಿರುತ್ತೆ ಅಂಥೇಳಿ. ಇದನ್ನೀಗ ನಾನು ಕಟಿಂಗ್ ಮಾಡಿ ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೇನೆ. 1 kg ಫಿಶ್ಶಿಗೆ ನಾನು ಎಷ್ಟೆಷ್ಟು ಮಸಾಲೆ ಹಾಕ್ತೇನಂತ ನೀವು ನೋಟ್ ಮಾಡಿಕೊಂಡು ಅದೇ ಥರ ಒಮ್ಮೆ ಟ್ರೈ ಮಾಡಿ. ಈಗ ಫಿಶನ್ನು ಕಟ್ ಮಾಡಿದ್ದಾಗಿದೆ. ಇದಕ್ಕೆ ಅರಿಶಿಣದ ಹುಡಿ, ಸ್ವಲ್ಪ ಉಪ್ಪು ಹಾಕಿ ಒಂದು 20 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕೀಗ. ಈಗ ಮಸಾಲೆ ರುಬ್ಕೊಳ್ಳೋಣ. 1 kg ಫಿಶ್ಶಿಗೆ ನಾನಿಲ್ಲಿ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೆ, 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ದೊಡ್ಡ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿ ತಗೊಂಡಿದ್ದೆ, 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೆ. ಈಗ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇರೋದು ನಾನಿಲ್ಲಿ. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕಿ 1/4 ಚಮಚ ಆಗುವಷ್ಟು ಜೀರಿಗೆ ಹಾಕಿದ್ದೆ. ಆನಂತರ ಅರ್ಧ ಚಮಚ ಆಗುವಷ್ಟು ಅಂದರೆ ಒಂದು 30 ಕಾಳು ಮೆಣಸಾದರೂ ಹಾಕ್ಕೊಳ್ಬೇಕು. ಒಂದು 10-20 ಮೆಂತ್ಯ ಕಾಳು, ಅರ್ಧ ಚಮಚ ಕಾಳು ಮೆಣಸು ಹಾಕಿದ್ದೆ, ವೈಟ್ ಪೆಪ್ಪರ್ ಇದು. ಆನಂತರ ಮೆಂತ್ಯ ಕಾಳು 10-20 ಹಾಕಿದ್ದೆ. ಎಲ್ಲ ಮಸಾಲೆ ಹುರಿದಿರುವಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಅದನ್ನು ನೈಸಾಗಿ ರುಬ್ಕೊಂಡು ತೊಗೊಬಂದಿದ್ದೆ. ಇಲ್ಲಿ 1 ಟೊಮೆಟೊ, 1 ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈಗ ರುಬ್ಬಿದಂಥ ಮಸಾಲೆಯನ್ನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಅದನ್ನು ಕರೆಕ್ಟಾಗಿ ಮಸಾಲೆಯನ್ನು ಕರೆಕ್ಟ್ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೂ ಆಗಬಾರ್ದು, ಹಾಗಂತ ತುಂಬ ದಪ್ಪನೂ ಬೇಡ ನೋಡಿ. ಈಗ ತುಂಬ ತೆಳ್ಳಗೆ ಮಾಡ್ಕೊಂಡಿಲ್ಲ, ಇದು ಕುದ್ದ ಮೇಲೆ ಮತ್ತೆ ದಪ್ಪನೇ ಆಗುತ್ತೆ. ಫಿಶ್ ಸಾರು ಅಂತಂದರೆ ಸ್ವಲ್ಪ ದಪ್ಪವಾಗಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ, ಫಿಶ್ಶಿಗೆ ಉಪ್ಪು ಹಾಕಿಟ್ಟಿದ್ದೆ. ನೋಡಿಕೊಂಡು ಮತ್ತೆ ಕಡಿಮೆ ಅನಿಸಿದರೆ ಫಿಶ್ ಹಾಕಿದ ನಂತರ ಕುದ್ದ ನಂತರ ಮತ್ತೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಸಾಲೆ ಕುದ್ದ ನಂತರ ಫಿಶನ್ನು ಹಾಕ್ಕೊಂಡಿದ್ದೆ ನೋಡಿ. ಈಗ ಇದನ್ನು ಮತ್ತೆ ಕುದಿಸ್ಕೊಳ್ಬೇಕು. ಸೌಟ್ ಹಾಕಿ ಯಾವಾಗಲೇ ಮಗ್ಚಾಡಬಾರ್ದು, ಯಾಕಂದರೆ ಫಿಶ್ ಕಟ್ಟಾಗುತ್ತೆ. ಒಂದೇ ಬಟ್ಟೆಯಲ್ಲಿ ಹಿಡಿದು ಅಲಗಾಡಿಸ್ಕೊಳ್ಬೇಕು ನಾವು. ಈಗ ಚೆನ್ನಾಗಿ ಫಿಶ್ಶು ಕುದ್ದಿದೆ. ಈ ಥರ ಕುದಿಯು ಅಂದರೆ 2-3 ಸಲ ಕೊತ ಅಂತ ಕುದಿಬೇಕದು. 2-3 ಸಲ ನಾವು ಅಲಗಾಡಿಸ್ಕೊಳ್ಬೇಕು. ಆ ಥರ ಕುದ್ದಾಗಲೇ ಫಿಶ್ ಸಾರು ರೆಡಿಯಾಗಿದೆ ಅಂತ ಗೊತ್ತಾಗತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬಂಗಡೆ ಮೀನು ಸಾರು ರೆಡಿಯಾಗಿದೆ. ಇದೇ ರೀತಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.